ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇವತ್ತು ನಾವು ಬರೀ ಮಾತಾಡ್ತಾ ಇರೋದು ಒಂದು 10 ನಿಮಿಷದ ಡೆಲಿವರಿ ಬಗ್ಗೆ ಅಷ್ಟೇ ಅಲ್ಲ. 10 ಗಂಟೆ ದುಡಿದ್ರೂ ಸಹ ತಿಂಗಳಿಗೆ 10,000 ರೂಪಾಯಿನೂ ದುಡಿಲಿಕ್ಕೆ ಆಗದೆ ಇರುವಂತ ಗಿಗ್ ವರ್ಕರ್ಸ್‌ಗಳ ಬಗ್ಗೆ. ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ 10 ನಿಮಿಷದ ಡೆಲಿವರಿಯನ್ನ ನಿಲ್ಲಿಸಬೇಕು ಅಂತ. ಹಾಗಾದ್ರೆ 10 ನಿಮಿಷದ ಡೆಲಿವರಿ ಈ ಗ್ರೌಂಡ್ ಅಲ್ಲಿ ನಿಂತಿದ್ಯಾ? ಗಿಗ್ ವರ್ಕರ್ಸ್‌ಗಳಿಗೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ? ಇವರ ನಿಜವಾದ ಸಮಸ್ಯೆ ಏನು? ಈ ಸಮಸ್ಯೆಗಳನ್ನ ಪರಿಹರಿಸೋದು ಯಾರ ಜವಾಬ್ದಾರಿ? ಇವತ್ತು ನಾವು ಈ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಕರ್ನಾಟಕ ಆಪ್ ಬೇಸ್ಡ್ ವರ್ಕರ್ಸ್ ಯೂನಿಯನ್ ನ ಪ್ರೆಸಿಡೆಂಟ್ ಆಗಿರುವಂತ ಮೊಹಮ್ಮದ್ ಇನಾಯತ್ ಅಲಿ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಈಗ ಮೊದಲನೇದಾಗಿ ಸರ್ಕಾರ ಈಗಾಗಲೇ 10 ನಿಮಿಷದ ಡೆಲಿವರಿಯನ್ನ ಸ್ಟಾಪ್ ಮಾಡಬೇಕು ಅಂತ ಎಲ್ಲಾ ಆಪ್ಗಳಿಗೆ ನಿರ್ದೇಶನವನ್ನ ಕೊಟ್ಟಿದೆ. ಆದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಅದು ಆಗಿದ್ಯಾ ಅಥವಾ ನಿಂತಿದ್ಯಾ 10 ನಿಮಿಷದ ಡೆಲಿವರಿ, ಅಥವಾ ಅದೇ ವರ್ಕ್ ಪ್ರೆಷರ್ ಇದೆಯಾ? ಆಕ್ಚುಲಿ ಇದು ಕೇಂದ್ರ ಸರ್ಕಾರ ಮಾಡಿರುವಂತ ಅದು ಒಂದು 10 ಮಿನಿಟ್ಸ್ ಡೆಲಿವರಿನ ಸ್ಟಾಪ್ ಮಾಡಿ ಅಂತ ಸುಮಾರು ಆಪ್ ಅಲ್ಲಿ ಈಗ ಸದ್ಯಕ್ಕೆ ಬ್ಲಿಂಕಿಟ್ ಅವರು ಈ ಒಂದು ಬ್ರ್ಯಾಂಡಿಂಗ್ ನ ನಿಲ್ಸಿದ್ದಾರೆ. ಆದ್ರೆ ಇನ್ನ ಫ್ಲಿಪ್ಕಾರ್ಟ್ ಆಗಿರ್ಲಿ, ಇನ್ನ ಬೇರೆಯವ್ರಾಗಿರ್ಲಿ, ಸಾರಿ ಅಲ್ಲ, 10 ನಿಮಿಷ ಡೆಲಿವರಿನ ಬ್ಲಿಂಕಿಟ್ ಅವರು ಸ್ಟಾಪ್ ಮಾಡಿದ್ದಾರೆ ಆಲ್ರೆಡಿ. ಹೌದು ಹೌದು. ಓಕೆ ಸರ್. ಮತ್ತೆ ಬೇರೆ ಬೇರೆ ಆಪ್ ಗಳಲ್ಲಿ ಫ್ಲಿಪ್ಕಾರ್ಟ್ ಇನ್ನ ಆಗ್ಬೇಕಾಗುತ್ತೆ ಮೇಡಮ್. ಅವರು 9 ಮಿನಿಟ್ ಡೆಲಿವರಿ ಅಂತ ಹಾಕೊಂಡಿದ್ದಾರೆ ಅವ್ರ ಆಪ್ ಅಲ್ಲಿ. ಖಂಡಿತ ಇದೊಂದು ಫ್ಲಿಪ್ಕಾರ್ಟ್ ಬಂದು ಇ ಕಾಮರ್ಸ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ಅಂತ ಏನು ಪ್ರೆಷರ್ ಇರಲ್ಲ. ಆದರೆ ಫುಡ್ ಡೆಲಿವರಿ ಆಪ್ಸ್ ಅಲ್ಲಿ ಖಂಡಿತ ಒಂದು ಪ್ರೆಷರ್ ಇರುತ್ತೆ. 10 ಮಿನಿಟ್ಸ್ ಡೆಲಿವರಿ ಒಂದು ಡೆಲಿವರಿ ಮಾಡಕ್ಕೆ. ಸೊ ಅದಕ್ಕೆ ವರ್ಕರ್ಸ್ಗೆ ಇದೊಂದು ಸ್ಟಾಪ್ ಆದ್ರೆ ಖಂಡಿತ ಅನುಕೂಲ ಆಗುತ್ತದೆ. ಸರ್, ಈಗ ಸರ್ಕಾರ ಇಂತಿಷ್ಟು ದಿನಗಳಲ್ಲಿ ಇದನ್ನ ಸ್ಟಾಪ್ ಮಾಡ್ಬೇಕು ಅಂತ ಯಾವ್ದಾದ್ರು ಗೈಡ್ ಲೈನ್ಸ್ ಏನಾದ್ರು ಕೊಟ್ಟಿದ್ಯಾ? ಗೈಡ್ ಲೈನ್ಸ್ ಅಂತ ಏನು ಬಂದಿಲ್ಲ. ಕಮೆಂಟ್ ಮಾಡಿದ್ದಾರೆ ನಮ್ಮ ಒಂದು ಕೇಂದ್ರ ಮಂತ್ರಿಗಳು ಮನ್ಸುಖ್ ಮಾಂಡವ್ಯ ಅವರು ಕಮೆಂಟ್ ಮಾಡಿದ್ದಾರೆ. ಏನಂತ ಅಂದ್ರೆ ಇದನ್ನ ನಿಲ್ಲಿಸ್ಬೇಕು ಅಂತ. ಈಗ ಸದ್ಯಕ್ಕೆ ಕಂಪನಿಗಳು ಬ್ರ್ಯಾಂಡಿಂಗ್ ಅನ್ನ ನಿಲ್ಸಿದ್ದಾರೆ, ಆದ್ರೆ ಆಪ್ ಅಲ್ಲಿ ಮಾಡ್ತಿಲ್ಲ. ಆದ್ರೆ ಒತ್ತಾಯನೂ ಅಷ್ಟಿಲ್ಲ ಅಂತ ಹೇಳ್ಬೋದು ನಾವು. ಓಕೆ ಸರ್, ಈಗ 3 ದಿನ ಇಂಡಿಯನ್ ಎಕ್ಸ್‌ಪ್ರೆಸ್ ನ ವರದಿಗಾರರೊಬ್ರು 3 ದಿನ ಗಿಗ್ ವರ್ಕರ್ ಆಗಿ ಕೆಲಸ ಮಾಡಿದ್ರು. ಬಟ್ ಅವ್ರು 3 ದಿನದಲ್ಲಿ ದುಡಿದಿದ್ದು 532 ರೂಪಾಯಿ ಮಾತ್ರ. ಇದು ಈ ಬೆಂಗಳೂರಿನಂತ ಜೀವನದಲ್ಲಿ ಅಥವಾ ಬೇರೆ ಕಡೆ ಡೆಲ್ಲಿ ಆಗಿರ್ಬೋದು, ಆ ಕಡೆ ಮುಂಬೈ ಆಗಿರ್ಬೋದು, ಅಲ್ಲೆಲ್ಲ ಜೀವನ ಮಾಡ್ಲಿಕ್ಕೆ ಸಾಕಾಗತ್ತಾ ಇದು? ಅಲ್ಲ, ಡೆಲ್ಲಿ ಅಂತ ನೀವು ಪರಿಗಣೆಗೆ ಇದ್ ಮಾಡೋಕ್ಕಿಂತ, ಒಂದು ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಆಗಿರ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಆಗಿರ್ಲಿ ನೋಡಿ, 500 ಆಗ್ಲಿ 600 ದುಡಿಮೆ ಮಾಡೋದ್ರಿಂದ ಖಂಡಿತ ಅವರ ಒಂದು ಜೀವನನ ಅವರು ಸರ್ವೈವ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರದೇ ಅಂತ ಆಗಂತ ಒಂದು ಕಮಿಟ್ಮೆಂಟ್ ಇರುತ್ತೆ. ಅವರ ಮಕ್ಕಳು, ಅವ್ರಿಗೆ ಒಂದು ಎಜುಕೇಶನ್ ಅಂತ ಒಂದಿರುತ್ತೆ. ಸೊ ಅದರಿಂದ ಖಂಡಿತ ನಮ್ಮ ವರ್ಕರ್ಸ್ಗೆ ತುಂಬಾನೇ ಇಶ್ಯೂ ಇದೆ. ಮತ್ತೆ ಇವರು ದೀಪೇಂದರ್ ಗೋಯಲ್ ಅಂತ ಝೊಮ್ಯಾಟೊ ಸಿಇಒ ಅವರ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಏನಂದ್ರೆ, ಸುಮಾರು ನಾವು ನಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ 1600 ದುಡಿತಾರೆ ಅಂತ. ಖಂಡಿತ ಹಂಗಿಲ್ಲ. ಅವರು ಏನ್ ಹೇಳಿದ್ರು ಅದೊಂದು ಗ್ರಾಸ್ ಅರ್ನಿಂಗ್, ನೆಟ್ ಅರ್ನಿಂಗ್ ಅಂದ್ರೆ ಅವನ್ ಏನು ಅವನ ಕೈಗೆ ತಗೊಂಡು ಅವನ ಮನೆಗೆ ಹೋಗ್ತಾನಲ್ಲ ಅದೇ. ಸೊ ಅದ್ರಿಂದ ಅದಕ್ಕೆ ಸಾವಿರಾರು ಉದಾಹರಣೆ ನನ್ನ ಹತ್ರ ಇದೆ, ಆ ಸ್ಕ್ರೀನ್ ಶಾಟ್ಸ್ ಇದೆ. 14 ಅವರು 15 ಅವರು ಡ್ಯೂಟಿ ಮಾಡಿ 700, 600, 400 ಕೂಡ ಮಾಡ್ದಂತ ನಮ್ಮ ವರ್ಕರ್ಸ್ ಇದ್ದಾರೆ. ಖಂಡಿತ ನಮ್ಮ ಗಿಗ್ ವರ್ಕರ್ಸ್ಗೆ ಸುಮಾರು ಸಮಸ್ಯೆಗಳಿದೆ, ಎಸ್ಪೆಷಲಿ ಇನ್ ಪೇ ಔಟ್ ಸಮಸ್ಯೆ ಇದೆ. ಸರ್, ಈಗ ಗ್ರಾಸ್ ಅಮೌಂಟ್ ಮತ್ತೆ ನೆಟ್ ಅಮೌಂಟ್ ಅಂತ ಅಂದ್ರಲ್ವಾ, ಎಷ್ಟು ಡಿಫ್ರೆನ್ಸ್ ಇರುತ್ತೆ ಸಾಮಾನ್ಯವಾಗಿ? ಅಂದ್ರೆ ಕಂಪ್ನಿಗೆ ಎಷ್ಟು ಕಟ್ ಆಗ್ತದೆ ಮೇಡಮ್? ಅವರು ಗ್ರಾಸ್ ಅಮೌಂಟ್ ಅಂದ್ರೆ ಡೆಲಿವರಿ ಚಾರ್ಜಸ್ ಅಂತ ಏನು ಕಸ್ಟಮರ್ ಬೀಳುತ್ತೆ ಅದನ್ನ, ಮತ್ತೆ ಒಂದು ಗ್ರಾಸ್ ಅಮೌಂಟ್ ಅಂದ್ರೆ ಈಗ ನೋಡಿ, ನಾನೊಬ್ಬ ಡೆಲಿವರಿ ವರ್ಕರ್, ನಾನು 1000, 1500 ಫೆಸ್ಟಿವಲ್ ಟೈಮ್ ಅಲ್ಲಿ, ಸೀಸನ್ ಟೈಮ್ ಅಲ್ಲಿ 2000 ಕೂಡ ನಾನು ದುಡಿತೇನೆ. ಕೆಲವೊಂದು
ಮೂಮೆಂಟ್ಸ್ ಅಲ್ಲಿ ಆದ್ರೆ ಅದು ಅವರು ಸೀಸನಲ್ ನಾವು ತಂದು ಪ್ರತಿಯೊಬ್ಬರಿಗೂ ಅಪ್ಲೈ ಮಾಡಕ್ ಆಗಲ್ಲ. ಸೀಸನಲ್ ಆಫರ್ಸ್ ಗಳನ್ನ ತಂದು ಅಪ್ಲೈ ಮಾಡೋದು ಅದು ಖಂಡಿತ ನಮ್ಗದು ಅರ್ಥನೇ ಆಗ್ದಿರೋ ಅಂತ ಒಂದು ವಿಷಯ. ಯಾಕೆ ಅಂದ್ರೆ ನಾವು ದಿನನಿತ್ಯ ದುಡಿಯೋರು. ನಮ್ಗೆ 1,000 ಆದರೆ 1,000ದಲ್ಲಿ ನಾವು ನಮ್ಮ ಗಾಡಿನ EMI ನಾವು ತೆಗ್ದಿಡ್ಬೇಕಾಗುತ್ತೆ. ಯಾರು ನಮ್ಮ ಚಾಲಕ ಅಂದ್ರೆ ಡೆಲಿವರಿ ವರ್ಕರ್ ಅವ್ರ ಹತ್ರ ಗಾಡಿ ಇರಲ್ವೋ ಅವರು ಯೂಲು ಅನ್ನ ತಗೊಂತಾರೆ. ಯೂಲು ಅಂತ ನಿಮಗ್ ಗೊತ್ತಿರ್ಬೋದು. ಅದೊಂದು ಗಾಡಿ ವೈಫೈ ಇರುವಂತ ಗಾಡಿ. ಅದಕ್ಕೆ 200, 250, 300ವರೆಗೂ ನಮ್ಗೆ ಚಾರ್ಜ್ ಆಗುತ್ತೆ. ಸೊ ಇದರಿಂದ ಸರಿಸುಮಾರು ಒಂದು 300ವರೆಗೂ ಅಂದ್ರೆ 9 ತಿಂಗಳಿಗೆ 9,000 ರೂಪಾಯಿವರೆಗೂ ನಮ್ಗೆ ನಮ್ಮ ಒಬ್ಬ ರೈಡರ್ಗೆ ನಮ್ಮ ಒಬ್ಬ ಡೆಲಿವರಿ ವರ್ಕರ್ಗೆ ಕಟ್ ಆಗುತ್ತೆ. ಡೈಲಿ 1,000 ಅಂದ್ರೆ ಒಂದು 9,000 ರೂಪಾಯಿವರೆಗೂ ಕಟ್ ಆಗುತ್ತೆ. ಮತ್ತೆ ಹಾಗೆ ಫ್ಯೂಲ್ ಚಾರ್ಜಸ್ ಕೂಡ ಕಟ್ ಆಗುತ್ತೆ. ಸೊ ಒಬ್ಬ ಪರ್ಸನಲ್ ಆಗಿ ಈಗ ನಾನೇ ಅಂತ ಇಟ್ಕೊಳ್ಳಿ, ನನ್ನ ಗಾಡಿನ ಇಟ್ಕೊಂಡ್ರೆ ನಾನೊಂದು 200 ರೂಪಾಯಿ ಆದ್ರೂ ನಾನು ಪೆಟ್ರೋಲ್ ಹಾಕ್ಸ್ಬೇಕಾಗುತ್ತೆ. 6,000 ರೂಪಾಯಿ ತಿಂಗಳಿಗೆ ನಾನು ಕಟ್ಬೇಕಾಗುತ್ತೆ. ನನ್ನ ಬೈಕ್ ಮೇಂಟೆನೆನ್ಸ್ ಕೂಡ ನಾನು ಕಟ್ಬೇಕು. ಮತ್ತೆ ಹಾಗೆ ನನ್ನ ಬೈಕಿನ EMI ಕೂಡ ನಾನು ಕಟ್ಬೇಕಾಗುತ್ತೆ. ಸೊ ಅದರಿಂದ ನಾನು ಗ್ರಾಸ್ ಮತ್ತೆ EMI ಗ್ರಾಸ್ ಮತ್ತೆ ನೆಟ್ ಇನ್ಕಮ್ ಅಲ್ಲಿ ನಾನು ಹೇಳೋದೇನಂದ್ರೆ ಅಲ್ಲಿ ಗ್ರಾಸ್ 30 ಬಂದ್ರೆ ನನ್ನ ಕೈಗೆ ಸಿಗೋದು 15,000 ಮಾತ್ರ ಅಂತ. ಸರ್, ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಆಪ್ ಆದ್ರೂ ಸಹ, ಡೆಲಿವರಿ ಆಪ್ಗಳಾದ್ರೂ ಸಹ ಜನರಿಗೆ ಆಮಿಷ ಒಡ್ಡೋದು ಅಥವಾ ಕೆಲಸಗಾರನ ಅವ್ರಿಗೆ ಯಾವ ರೀತಿ ಕರ್ಕೊಳ್ಬೇಕು ಅಂತ ಒಂದು ಪ್ಲಾನ್ಸ್ ಮಾಡೋದು. ಆ ಪ್ಲಾನ್ ಪ್ರಕಾರ ಅವ್ರು ಹೋಗೋದಾದ್ರೆ ನಿಮ್ಗೆ ನೀವು ಫ್ರೀಡಮ್ ಸಿಗತ್ತೆ. ನೀವ್ ಯಾರ ಕೈ ಕೆಳಗೂ ಕೆಲಸ ಮಾಡ್ಬೇಕು ಅಂತಿಲ್ಲ. ನಿಮ್ಗೆ ಯಾವ್ಯಾವ ಜಾಯಿನ್ ಆಗ್ಬೇಕು ಅಂತ ಅನ್ಸುತ್ತೋ ಆಗ ಜಾಯಿನ್ ಆಗ್ಬೋದು. ಇಷ್ಟೆಲ್ಲ ನೀವು ಜಾಯಿನ್ ಆದ್ಮೇಲೆ ತಿಂಗಳ ಒಂದು 30ರಿಂದ 35,000 ರೂಪಾಯಿ ದುಡಿಬಹುದು ಅಂತೆಲ್ಲ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಕೊಡುತ್ತೆ. ಈ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಈ ಫ್ರೀಡಮ್ ಅನ್ನೋ ಪದ ನಿಜವಾಗ್ಲೂ ಬರೀ ಆ ಡೆಲಿವರಿ ಆಪ್ ಗಳ ಡಿಕ್ಷನರಿಯಲ್ಲಿ ಮಾತ್ರ ಇದೆಯಾ ಅಥವಾ ಅದನ್ನ ಗ್ರೌಂಡ್ ಅಲ್ಲಿ ಅದ್ರ ರಿಯಾಲಿಟಿ ಇದೆಯಾ ಸರ್? ನೀವೀಗ ಹೇಳಿದ್ರಲ್ಲ ವರ್ಕರ್ಸ್ ಆಪ್ ಅಲ್ಲಿ ಡಿಕ್ಷನರಿಲಿ ಇದೆಯಾ ಅಂತ. ಡಿಕ್ಷನರಿಯಲ್ಲೂ ಕೂಡ ಇಲ್ಲ ಮೇಡಮ್. ಏನಂದ್ರೆ ಇವರ ಡೆಲಿವರಿ ವರ್ಕರ್ ಆಪ್ ಅಲ್ಲಿ ಒಂದು ಏನದು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲೂ ಕೂಡ ಇರಲ್ಲ. ಯಾಕೆ ಅಂದ್ರೆ ಈಗ ನೋಡಿ ಅವ್ರು ಹೇಳ್ದಂಗೆ ನಾವು ಖಂಡಿತ ಏನು 2,000 ದುಡಿಯೋದು ಸೀಸನಲ್ ಏನು ಆಫರ್ ಕೊಡ್ತಾರೆ ಖಂಡಿತ ಅದೊಂದು ನಿಜ. ಅದು ನಮಗ್ ಸಿಗುತ್ತೆ. ಆದ್ರೆ ಅದರಲ್ಲೂ ಕೂಡ ಇವ್ರದೇ ಆದ ಒಂದು TDS ಮತ್ತೆ ಇವೆಲ್ಲ ಕಟ್ ಆಗಿ ನಮಗ್ ಸಿಗುತ್ತೆ. ಈಗ ನೀವ್ ಆಗ್ಲೇ ಹೇಳಿದ್ರಿ ಯಾವ್ದು ಬ್ಲಿಂಕಿಟ್ ಆಪ್ ಅಲ್ಲಿ ಒಂದು 10 ಮಿನಿಟ್ಸ್ ಡೆಲಿವರಿ ಸ್ಟಾಪ್ ಆಗಿದೆ ಅಂತ. ಆದ್ರೆ ಈಗ ಆರ್ಡರ್ಸ್ ಕೊಡುವಂತ ಒತ್ತಡ ಮತ್ತೆ ಪ್ರೆಷರ್ ಆಮೇಲೆ ಪೆನಾಲ್ಟಿ, ಲೇಟ್ ಆದ್ರೆ ಪೆನಾಲ್ಟಿ ಕಟ್ಟುದು, ಆ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ? ಮೇಡಮ್ ಏನು ಅಂದ್ರೆ ನೋಡಿ ಡೆಲಿವರಿ ವರ್ಕರ್ಸ್ ಈಗ ಪೆನಾಲ್ಟಿ ಅನ್ನೋದಿಲ್ಲ. ಆದ್ರೆ ಒಂದು ಮಾತು ನಾನು ಹೇಳ್ತೀನಿ, ಕೆಲವೊಂದು ಇನ್ಸ್ಟಾಮಾರ್ಟ್ ಮತ್ತೆ ಇವ್ರದೇ ಆದ ಒಂದು ಕಿಚನ್ಸ್ ಮಾಡಿದ್ದಾರೆ. ನೀವು ಅನ್ಕೊಬಹುದು ಫುಡ್ ಡೆಲಿವರಿ ಮಾಡಿದ್ರೆ ನಾವೊಂದು ರೆಸ್ಟೋರೆಂಟ್ ಇಂದ ನಾವು ಊಟ ತರಿಸಿ ತಿಂತಿದೀವಿ ಅಂತ. ಅದು ಖಂಡಿತ ಅಲ್ಲ. ನಾನೇನ್ ಹೇಳೋದೇನಂದ್ರೆ ಸ್ವಿಗ್ಗಿದು ಒಂದು ಕಿಚನ್ ಇದೆ, ಇನ್ಸ್ಟಾಮಾರ್ಟ್ದು ಒಂದು ಸ್ಟೋರ್ ಇದೆ, ಝೊಮ್ಯಾಟೊ ಅವ್ರದ್ದು ಒಂದು ಕಿಚನ್ ಇದೆ. ಓಕೆನಾ ಮೇಡಮ್? ಸೊ ಅಲ್ಲಿಂದ ಇವರು ತರಿಸ್ಕೊಂತಾರೆ. ಇಲ್ಲಿ ಈಗ ಸದ್ಯದ ಮಟ್ಟಕ್ಕೆ ಇದೊಂದು ಪ್ರೆಷರ್ ಕಡಿಮೆ ಆಗಿದೆ. ಯಾವಾಗ ಏನು ನಮ್ಮ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವ್ ಅವರು ಏನ್ ಹೇಳಿದ್ದಾರೆ ಅದರಿಂದ ಇದೊಂದು ನಮಗೆ ಒಂದು ಒತ್ತಡ ಕಡಿಮೆ ಆಗಿದೆ. ಆದ್ರೆ ಆಪ್ ಅಲ್ಲಿ ಯಾವುದೇ ಒಂದು ಬದಲಾವಣೆ ಆಗಿಲ್ಲ ಮೇಡಮ್. ಸರ್, ಈಗ ಈ 10 ಮಿನಿಟ್ಸ್ ಡೆಲಿವರಿ ಹರಿಬರಿ ಮಾಡೋದ್ರಿಂದ ಡೆಲಿವರಿ ಪರ್ಸನ್ಸ್ ಗಳದ್ದು ಏನು ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಅವರು ಪ್ರೆಷರ್ ಅಲ್ಲಿ ಇರ್ತಾರೆ, ಈ ಟೈಮಿಗೆ ಹೋಗಿ ಮುಟ್ಸ್ಬೇಕು ಅಂತ ಇರ್ತಾರೆ. ಇಂಥ ಟೈಮ್ಗಳಲ್ಲಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಒಂದು ಆರೋಪ ಇದೆ. ಇದು ನಿಜಾನಾ? ನೋಡಿ ಮೇಡಮ್, ಒಂದು 10 ಮಿನಿಟ್ಸ್ ಡೆಲಿವರಿಯಿಂದ ನಾನ್ ನಿಮ್ಗೆ ಒಂದು ಕಂಪನಿದು ಅಲ್ಗೋರಿಥಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ ಇಷ್ಟಪಡ್ತೇನೆ. ನೋಡಿ 10 ಮಿನಿಟ್ಸ್ ಡೆಲಿವರಿ ನಾವು ಮಾಡ್ತಿಲ್ಲ ಅಂತ ಈ ಕಂಪನಿಗೆ ಹೇಳ್ತದೆ. ಆದ್ರೆ ಅದು ಸುಳ್ಳು. ನಾವೇನು ಪ್ರೆಷರ್ ಆಗ್ತಿಲ್ಲ. ನಮ್ದೊಂದು ಸ್ಟೋರ್ ಹೌಸ್ ಒಂದು 2 ಕಿಲೋಮೀಟರ್ ಇದೆ ಅಂತ ಇವ್ರು ಹೇಳ್ತಾರೆ. ಇದು ಖಂಡಿತ ಸುಳ್ಳು. 5 ಕಿಲೋಮೀಟರ್ ವರೆಗೂ ಇವರು ಡೆಲಿವರಿನ ಕೊಡ್ತಾರೆ. ಆದ್ರೆ ನೀವೇ ಅರ್ಥ ಮಾಡ್ಕೊಬೇಕು, 5 ಕಿಲೋಮೀಟರ್ ಬೆಂಗಳೂರಲ್ಲಿ
ಇವರು ನಮ್ಮ ವರ್ಕರ್ಸ್ ಡೆಲಿವರಿ ಮಾಡ್ಬೇಕಂದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ. ಒಂದು ಟ್ರಾಫಿಕ್ ಆಗಿರ್ಬೋದು, ಇನ್ನೊಂದು ಪೊಲ್ಯೂಷನ್ ಆಗಿರ್ಬೋದು. ಮತ್ತೆ ಇನ್ನೊಂದು ನೀವು ಕೇಳಿದ್ರೆ ಆ ಏನು ಇದರಿಂದ ಏನಾಗ್ತಿದೆ ಅಂತ ನೋಡಿ. 10 minutes ಡೆಲಿವರಿ ಮಾಡೋದು ಖಂಡಿತ ಅಸಾಧ್ಯ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಆಕ್ಸಿಡೆಂಟ್ ಅಂತ ಬಂದ್ರೆ ನೀವು ಬರೀ ಆಕ್ಸಿಡೆಂಟ್ ಅಂತ ನೀವು ಒಂದು ಪರಿಗಣನೆ ಮಾಡ್ಕೊಬಾರದು. ಯಾಕೆ ಅಂದ್ರೆ ಆಕ್ಸಿಡೆಂಟ್ ಅಲ್ಲದೆ ಇವ್ರಿಗೆ ಟ್ರಾಫಿಕ್ ಫೈನ್ಸ್ ಕೂಡ ಬೀಳುತ್ತೆ. ಈಗ ನಾನ್ ನಿಮಗ್ ಕೇಳ್ಬೋದು, ಅದು ನೀವು ನನಗ್ ಕೇಳ್ಬೋದು ಏನಂತ, ಸರ್ ಟ್ರಾಫಿಕ್ ಫೈನ್ಸ್ ಯಾಕೆ ಬೀಳುತ್ತೆ ಅಂತ. ಆದ್ರೆ ನೋಡಿ, 10 minutes ಡೆಲಿವರಿ, ನಾನೊಬ್ಬ ಡೆಲಿವರಿ ವರ್ಕರ್ ಆಗಿರುತ್ತೇನೆ. ನಾನು ಡೆಲಿವರಿ ನನಗೆ ಬುಕಿಂಗ್ ಅಲರ್ಟ್ ಆಗಿರುತ್ತೆ, ನಾನು ಹೋಗಿ ಬುಕಿಂಗ್ ಮಾಡ್ಬೇಕಾಗುತ್ತೆ. ಆದರೆ ನನಗೆ ಟ್ರಾಫಿಕ್ ಇರೋ ಕಾರಣ ನಾನು ಕೆಲವೊಂದು ಬಾರಿ ನಾನು ಸಿಗ್ನಲ್ ಜಂಪ್ ಕೂಡ ಮಾಡ್ತೇನೆ, ಟ್ರಾಫಿಕ್ ವೈಲೇಷನ್ ಕೂಡ ಆಗ್ಬಿಡುತ್ತೆ. ಅದರಿಂದ ನನಗೆ ಟ್ರಾಫಿಕ್ ವೈಲೇಷನ್ ಚಾಲೆಂಜ್ ಬರುತ್ತೆ. ಕಾರಣ ಒಂದೇ, ನಾನು ಏನಾದರೂ ಟೈಮು ಸರಿಯಾಗಿ ಡೆಲಿವರಿ ಮಾಡದಿದ್ದರೆ ನನಗೆ ರೇಟಿಂಗ್ ಕಡಿಮೆ ಬರುತ್ತೆ. ನನಗೆ ರೇಟಿಂಗ್ ಕಡಿಮೆ ಬಂದರೆ ಕಸ್ಟಮರ್ ರೇಟಿಂಗ್, ಈಗ ನೀವೇ ಒಂದು ಬುಕಿಂಗ್ ಮಾಡಿರ್ತೀರ, ನಿಮ್ಗೆ ಆಪ್ ಅಲ್ಲಿ 10 ನಿಮಿಷ ತೋರಿಸಿರುತ್ತೆ. ನಾನು ನಿಮ್ಗೆ 10 ನಿಮಿಷ ಅಲ್ಲ 20 ನಿಮಿಷದಲ್ಲಿ ಬರ್ತೀನಿ. ಆಫೀಸ್ಲಿ ನೀವೇನ್ ಮಾಡ್ತೀರಾ, ನನ್ನ ರೇಟಿಂಗ್ ನ ನೀವು 1 ಸ್ಟಾರ್ ಅಥವಾ 2 ಸ್ಟಾರ್ ಕೊಡ್ತೀರಾ. ಸೊ ಅದರಿಂದ ಏನಾಗುತ್ತೆ ಗೊತ್ತಾ, ನನ್ನ ಬುಕಿಂಗ್ ಅಲರ್ಟ್ಮೆಂಟ್ ಕಡಿಮೆ ಆಗುತ್ತದೆ, ನನಗೆ ನೆಕ್ಸ್ಟ್ ಇನ್ಸೆಂಟಿವ್ ಸಿಗಲ್ಲ, ನನಗೆ ಬೋನಸ್ ಕೂಡ ಸಿಗಲ್ಲ ಮೇಡಮ್. ಸೊ ಆ ಒಂದು ಕಾರಣದಿಂದ ನಾನು ನನ್ನ ಜೀವನನ ನಾನು ಸಾಗಿಸ್ಬೇಕಾಗುತ್ತೆ. ನನ್ನ ಮಕ್ಕಳ ಸ್ಕೂಲ್ ಫೀಸ್ ನ ಕಟ್ಟಬೇಕಾಗುತ್ತೆ. ಅದನ್ನ ನೋಡದೆ ನಾನು ಟ್ರಾಫಿಕ್ ವೈಲೇಷನ್ ಕೆಲವೊಂದು ಬಾರಿ ನಾನು ಮಾಡುತ್ತೇನೆ, ಯಾಕಂದ್ರೆ ನಂದೇ ಆದ ಒಂದು ಕಮಿಟ್ಮೆಂಟ್ ಇರುತ್ತೆ. ಸೊ ಆ ಕಾರಣದಿಂದ ನನ್ನ ಒಬ್ಬ ಡೆಲಿವರಿ ವರ್ಕರ್ ಕೈಯಲ್ಲಿ ಟ್ರಾಫಿಕ್ ವೈಲೇಷನ್ ಆಗುತ್ತೆ, ಟ್ರಾಫಿಕ್ ಕೇಸಸ್ ಆಗುತ್ತೆ, ಮತ್ತೆ ಟ್ರಾಫಿಕ್ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಕಾರಣ ಒಂದೇ, ನನ್ನ ರೇಟಿಂಗ್ ನ ಉಳಿಸ್ಕೊಬೇಕು. ನನ್ನ ರೇಟಿಂಗ್ ನ ಉಳಿಸ್ಕೊಂಡಿದ್ರೆ ಮಾತ್ರ ನನಗೆ ಬುಕಿಂಗ್ ಬರುತ್ತೆ, ಮತ್ತೆ ಇನ್ಸೆಂಟಿವ್ ಬೋನಸ್ ಅನ್ನೋದು ಸಿಗೋದು. ಕಾರಣದಿಂದ ನಾನು ಇದೊಂದು ಕೆಲಸ ಮಾಡ್ತೀನಿ ಅಂತ ನನ್ನ ವರ್ಕರ್ ಪರವಾಗಿ ನಾನು ಹೇಳ್ಬೋದು ಮೇಡಮ್. ಅಲ್ಲ ಸರ್, ಇಷ್ಟೊಂದು ಪ್ರೆಷರ್ ಅಲ್ಲಿ ಯಾಕೆ ಕೆಲಸ ಮಾಡ್ಬೇಕು ಅಂತ ಸಹ ಒಂದು ಪ್ರಶ್ನೆ ಬರುತ್ತಲ್ಲ. ಇಷ್ಟೊಂದು ಪ್ರೆಷರ್, ಇಷ್ಟೊಂದು ಮೆಂಟಲಿ ಡಿಸ್ಟರ್ಬ್ ಹೌದು ಮೇಡಮ್, ನಾನು ಒಬ್ಬ ವರ್ಕರ್ ಆಗಿ ಮಾತಾಡಿದ್ರೆ ನನಗೆ ತುಂಬಾ ಪ್ರೆಷರ್ ಇದೆ. ನಮ್ಮ ವರ್ಕರ್ಸ್ಗೆ ತುಂಬಾ ಮೆಂಟಲಿ ಮತ್ತೆ ಫಿಸಿಕಲಿ ಪ್ರೆಷರ್ ಇದೆ. ಈಗ ಯಾಕೆ ಅಂದ್ರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡ್ತಿದ್ವಿ, ನಾವು ವರ್ಕರ್ಸ್ ಅಂದ್ರೆ ವರ್ಕರ್ಸ್ ಕೆಲವೊಬ್ರು ಸೆಲ್ಫ್ ಎಂಪ್ಲಾಯ್ಡ್ ಇದ್ರು, ಕೆಲವೊಬ್ರು ಅವ್ರದೇ ಆದ ಒಂದು ಬಿಸ್ನೆಸ್ ಇತ್ತು. ಆದರೆ ಈ ಒಂದು ಕಂಪನಿಗಳು, ಈ ಅಗ್ರಿಗೇಟರ್, ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಮತ್ತೆ ಜೆಪ್ಟೋ ಆಗಿರ್ಬೋದು, ಈ ಒಂದು ಕಂಪನಿಗಳು ಪ್ರಮೋಷನಲ್ ಆಫರ್ಸ್ ಅಂದ್ರೆ ಇಂಟ್ರೊಡ್ಯೂಸಿಂಗ್ ಆಫರ್ಸ್, ಇಂತ ಒಂದು ಆಫರ್ಸ್ ಕೊಟ್ಟಿ ನಮ್ಮಂತ ಒಂದು ನಾಡಿನ ಜನತೆ, ನಮ್ಮ ಸುಮಾರು ವರ್ಕರ್ಸ್ ಗಳಿಗೆ ಇವರು ಒಂದು ಆಫರ್ ಕೊಡ್ತಾರೆ, ನೀವು ತಿಂಗಳಿಗೆ 1 ಲಕ್ಷ ದುಡಿಬಹುದು, 60,000 ದುಡಿಬಹುದು ಅಂತ. ಸೊ ಇಂತ ಒಂದು ಆಫರ್ಗಳು ಕೊಟ್ಟು ಈ ಎಲ್ಲಾ ವರ್ಕರ್ಸ್ ಏನ್ ಮಾಡ್ತಾರೆ, ಈ ಒಂದು ಕಂಪನಿಗಳಿಗೆ ಬಂದು ಜಾಯಿನ್ ಆಗ್ತಾರೆ. ಜಾಯಿನ್ ಆದ ನಂತರ ಇವ್ರು ಏನ್ ಮಾಡ್ತಾರೆ, ಸ್ಲೋಲಿ ಇವರ ಒಂದು ಇನ್ಸೆಂಟಿವ್ ನ ಕಟ್ ಮಾಡೋದು, ಇವರಿಗೆ ಬರುವಂತ ಪೇಔಟ್ಸ್ ನ ಕಟ್ ಮಾಡೋದು ಅಂತ ಕೆಲಸ ಈ ಒಂದು ಕಂಪನಿ ಮಾಡುತ್ತೆ ಮೇಡಮ್. ಮತ್ತೆ ಇನ್ನೊಂದು ಆಡ್ ಮಾಡ್ತೀನಿ, ಮಾರ್ಕೆಟ್ ಹಿಟ್ ಮಾಡೋಗೋಸ್ಕರ ಇವ್ರು ಏನ್ ಮಾಡ್ತಾರೆ, ಒಂದು ಆಫರ್ಸ್ ನ ಕೊಡ್ತಾರೆ. ನಮ್ಮಲ್ಲಿ 1 ಲಕ್ಷ ಜನ ಇರ್ತಾರೆ, ನಾವು ಒಂದು ದಿವಸದಲ್ಲಿ ಒಂದು ಸರಿಸುಮಾರು 75 lakh, ನೀವು ಲಾಸ್ಟ್ ಟೈಮ್ ಕೇಳಿರ್ಬೋದು ಏನಂತ, ದೀಪೇಂದರ್ ಗೋಯಲ್ ಅವರು 75 lakh ಡೆಲಿವರಿ ಮಾಡ್ಬಿಟ್ವಿ ನಾವು, ಯಾವುದು ಪ್ರೊಟೆಸ್ಟ್ ದಿವಸ ಕೂಡ 75 lakh ಡೆಲಿವರಿ ನಾವು ಮಾಡಿದ್ವಿ ಅಂತ. ಇದು ಯಾಕೆ ಆಗುತ್ತೆ ಅಂದ್ರೆ, ಇವರು ತಮನ್ನಾ ಭಾಟಿಯಾ ಮತ್ತೆ ಅಮಿತಾಬ್ ಬಚ್ಚನ್ ನ ಕರೆಸಿ ಒಂದು ಆಡ್ ಕೊಡ್ತಾರೆ. ಏನಂತ ಆಡ್ ನೋಡಿ, ನಾವು ಒಂದ್ ದಿವಸಕ್ಕೆ ಪರ್ ಅವರ್ ಕೂಡ ಇವ್ರು ಇನ್ಸೆಂಟಿವ್ ಕೊಡ್ತಾರೆ. ಯಾಕೆ, ನಮ್ಮ ಒಂದು ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು 25th ಮತ್ತೆ 31st ಕರ್ನಾಟಕ ಆಪ್ ಬೇಸ್ ವರ್ಕರ್ಸ್ ಯೂನಿಯನ್ ಒಂದು ಪ್ರೊಟೆಸ್ಟ್ ಕರೆದಿರುತ್ತೆ, ಇಂಡಿಯನ್ ಫೆಡರೇಷನ್ ಆಫ್ ಆಪ್ ಬೇಸ್ ವರ್ಕರ್ಸ್ ಯೂನಿಯನ್ ಕಡೆಯಿಂದ. ಸೊ ಆ ಪ್ರೊಟೆಸ್ಟ್ ನ ಫೇಲರ್ ಮಾಡಕ್ಕೆ ಇವರು
ಅದನ್ನ ಕೌಂಟರ್ ಕೊಡಕ್ಕೆ ಒಂದು ಅಮಿತಾಬ್ ಬಚ್ಚನ್ ಅನ್ನು ಕರ್ಕೊಂಡ್ ಬಂದಿರ್ತಾರೆ. ಮತ್ತೆ ತನ್ನ ಇದು ತಮನ್ನಾ ಭಾಟಿ ಅವ್ರನ್ನ ಕರ್ಕೊಂಡ್ ಬಂದು ಒಂದು ಆಫರ್ಸ್ ಕೊಡ್ತಾರೆ. 1 ಅವರ್ ನೀವು ಡ್ಯೂಟಿ ಮಾಡಿದ್ರೆ ನಿಮ್ಗೆ ಇಷ್ಟು ಇನ್ಸೆಂಟಿವ್ ಸಿಗುತ್ತೆ ಅಂತ. ಈಗ ಹೊಸದಾಗಿ ಬಂದಿರುವಂತ ನಮ್ಮ ಡೆಲಿವರಿ ವರ್ಕರ್ಸ್ ಇವ್ರಿಗೂ ಕೂಡ ಇವರು ಒಂದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಈ ಪಾಯಿಂಟ್ಸ್ ಅಲ್ಲಿ ಒಂದು ಆಡ್ ಮಾಡಕ್ ಇಷ್ಟಪಡ್ತೇನೆ ಮೇಡಮ್. ಇವರು ನಮ್ಮ ವರ್ಕರ್ಸ್ ಅಲ್ಲೇ ಪಾರ್ಶಾಲಿಟಿನ ಮಾಡ್ತಾರೆ. ಏನು ಅಂದ್ರೆ ನಾನ್ ಹೇಳ್ತೀನಿ ನೋಡಿ, ನೀವು ನೀವು ಅಲ್ಲ ಅಲ್ಲ ಮೇಡಮ್ 1 ನಿಮಿಷ ನಾನು ಕ್ಲೋಸ್ ಮಾಡ್ತೀನಿ. ಪವಿತ್ರ ಅವರು ಕೂಡ ಅವರು ಒಬ್ರು ಕೂಡ ಡೆಲಿವರಿ ವರ್ಕರ್, ಅಲಿ ಅಂತ ಅವರು ಕೂಡ ಒಬ್ರು ಡೆಲಿವರಿ ವರ್ಕರ್. ಆದರೆ ಪವಿತ್ರ ಅವರು 5 ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯ ಆಫರ್ ಇರಲ್ಲ. ಆದ್ರೆ ಅಲಿ ಇವತ್ತು ನಾನ್ ಸಿಕ್ಕಿದ್ರೆ ಅವ್ರಿಗೆ ಒಂದು ಸ್ಪೆಷಲ್ ಆಫರ್ಸ್ ನ ಕೊಡೋದು, ಒಂದು ಪಾರ್ಶಾಲಿಟಿಯನ್ನ ಒಂದು ಕ್ರಿಯೇಟ್ ಮಾಡುವಂತ ಈ ಝೊಮ್ಯಾಟೊ, ಸ್ವಿಗ್ಗಿ, ಝೆಪ್ಟೋ, ಬ್ಲಿಂಕಿಟ್ ಮತ್ತೆ ಬಿಗ್ ಬ್ಯಾಸ್ಕೆಟ್ ಅಂತ ಒಂದು ಕಂಪನಿಗಳು ಖಂಡಿತ ನಮ್ಮ ವರ್ಕರ್ಸ್ಗೆ ಕಾಡ್ತಿದ್ದಾರೆ ಮೇಡಮ್. ಸರ್, ಈಗ ಸಾಮಾನ್ಯವಾಗಿ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಡೆಲಿವರಿ ಮಾಡೋ ಟೈಮಲ್ಲಿ ಆಕ್ಸಿಡೆಂಟ್ ಗಳಾಯ್ತು ಅಂತಂದ್ರೆ ಆಗ ಕಂಪನಿ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾ ಇದೆಯಾ? ಮೇಡಮ್ 90% ಇವರ ಕೇಳೋ ಅಂತ ಡಾಕ್ಯುಮೆಂಟ್ಸ್ ಅಂದ್ರೆ ಇವ್ರೇನಂತ ಹೇಳ್ತಾರೆ, ಇವ್ರು ಏನಂತಾರಂದ್ರೆ ನಾವು ನಮ್ಮ ವರ್ಕರ್ಸ್ಗೆ ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ದೇವೆ ಅಂತ ಇವ್ರು ಹೇಳ್ತಾರೆ. ಖಂಡಿತ ಇವರು ಇನ್ಶೂರೆನ್ಸ್ ನ ಮಾಡ್ಕೊಡ್ತಾರೆ. ಆದ್ರೆ ಆ ಇನ್ಶೂರೆನ್ಸ್ ಕಂಪನಿಗಳು ಇವ್ರಿಗೆ ಕೇಳೋ ಅಂತ ಪ್ರಶ್ನೆಗಳು ಮತ್ತೆ ಇವ್ರಿಗೆ ಕೇಳೋ ಅಂತ ಡಾಕ್ಯುಮೆಂಟ್ಸ್ಗಳು ನಮ್ಮ ವರ್ಕರ್ ಸರ್ವೈವ್ ಮಾಡಕ್ ಆಗಲ್ಲ. ಯಾಕಂದ್ರೆ ನೀವು ಅವಾಗ ಈಗ ನಂದೇ ಒಂದು ಆಕ್ಸಿಡೆಂಟ್ ಆಯ್ತು, 4 ಗಂಟೆಗೆ ಆಯ್ತು. ಅವಾಗ ಅವರು 4 ಗಂಟೆಗೆ ಆಯ್ತಾ, 4 ಗಂಟೆಗೆ ವರ್ಕಿಂಗ್ ಅಲ್ಲಿ ಇದ್ರ ನೀವು ಯಾವ್ದು ಅಂದ್ರೆ ಒಂದು ಹುಮ್ಯಾನಿಟಿನ ಬಿಟ್ಟು ಇವರು ಇನ್ವೆಸ್ಟಿಗೇಷನ್ ನ ಮಾಡ್ತಾರೆ. ಆದ್ರೂ ಕೂಡ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಜವಾಗಲೂ ಈ ಕಂಪನಿಗಳಿಂದ ಇವ್ರೇನು ಸೋಷಿಯಲ್ ಸೆಕ್ಯೂರಿಟಿನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ, ಆದ್ರೆ ಅದನ್ನ ಸುಳ್ಳು ಅಂತಾನೆ ನಾನು ಹೇಳ್ತೀನಿ ಮೇಡಮ್. ಖಂಡಿತ ಇವ್ರು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅನ್ನೋದನ್ನ ಇವರ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಅದು ಸೋಷಿಯಲ್ ಮೀಡಿಯಾ ಮುಖಾಂತರ ಇವರು ತೋರಿಸ್ಬೋದು, ಯಾರು ಕಂಪನಿಗಳು ಆದ್ರೆ ತೋರ್ಸಲ್ಲ. ಆದ್ರೆ ನಾನು ತೋರ್ಸಕ್ ರೆಡಿ ಆಗಿದ್ದೇನೆ ಸೋಷಿಯಲ್ ಮೀಡಿಯಾ ಮುಖಾಂತರ, ಯಾಕಂದ್ರೆ ನಿಮ್ಮ ಮೀಡಿಯಾ ಮುಖಾಂತರ ಆಗು ಕೂಡ. ಆದ್ರೆ ಏನಂದ್ರೆ ಸುಮಾರು ಜನ ಆಕ್ಸಿಡೆಂಟ್ ಆಗಿದ್ದಾರೆ ಮೇಡಮ್, ಅವರಿಗೆ ಕ್ಲೈಮ್ ಆಗಿಲ್ಲ. ಯಾಕೆ? ಆಕ್ಸಿಡೆಂಟ್ ಆಗಿದೆ, ಕಾಲ್ ಮುರಿದಾಗಿದೆ, ಅವರಿಗೆ ಕೇಳುವಂತ ಪ್ರಶ್ನೆಗಳೇ ಬೇರೆ ಇರುತ್ತೆ, ಅವ್ರಿಗೆ ಕೇಳುವಂತ ಡಾಕ್ಯುಮೆಂಟ್ಸ್ ಕೂಡ ಬೇರೆ ಇರುತ್ತೆ. ಮತ್ತೆ ಹಾಗೆ ಅರ್ಬನ್ ಕಂಪನಿ ಬಗ್ಗೆನೂ ನಾನು ಮಾತಾಡ್ಬೇಕು ಅನ್ಸುತ್ತೆ. ಇವರು ಕೂಡ ಈಗ ನಿಮ್ಗೆ ಹೆಂಗೆ 10 ಮಿನಿಟ್ಸ್ ಡೆಲಿವರಿ ಅಂತ ಇದ್ದೀರಾ ನೀವು, ಅದೇ ತರ 30 ಮಿನಿಟ್ಸ್ ಅಲ್ಲಿ ವರ್ಕ್ ನ ಅಸೈನ್ ಮಾಡ್ತಾರೆ ನೋಡಿ. ಒಬ್ಬ ನಮ್ಮ ಹೆಣ್ಮಗಳು, ನಮ್ಮ ಈ ನಾಡಿನ ಹೆಣ್ಮಗಳು ಒಂದು 30 ಮಿನಿಟ್ಸ್ ಅಲ್ಲಿ ಅವರ ಕಿಟ್ ನ ಅವರು ವೈಂಡ್ ಅಪ್ ಮಾಡ್ಬೇಕಾಗುತ್ತೆ. ವೈಂಡ್ ಅಪ್ ಮಾಡಿ ಮತ್ತೆ ಬೇರೆ ಲೊಕೇಶನ್ ಹೋಗ್ಬೇಕಾಗುತ್ತೆ. 30 ಮಿನಿಟ್ಸ್ ಅಲ್ಲಿ ಅವರು ಹೋಗಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ವೈಂಡ್ ಅಪ್ ಮಾಡಕ್ಕೆ ಒಂದು 20 ಮಿನಿಟ್ಸ್ ಬೇಕಾಗುತ್ತೆ ಮೇಡಮ್. ಸೊ ಆದ ಕಾರಣ ನಮ್ಮ ಅರ್ಬನ್ ಕಂಪನಿ ಅಂತ ಏನು ಕಂಪನಿ ಇದೆ, ಖಂಡಿತ ಇದೊಂದು ಫ್ರಾಡ್ ಕಂಪನಿ ಅಂತ ಹೇಳ್ಬೋದು. ಇವರು 65,000ವರೆಗೂ ಒಂದು ಹೆಣ್ಮಕ್ಳಿಗೆ, ಬ್ಯೂಟಿಷಿಯನ್ಸ್ಗೆ, ಇವರ ಕಂಪನಿಗಳಿಗೆ ಸೇರಿಸ್ಕೊಂಡು ಇವ್ರದೇ ಆದ ಒಂದು ರೀತಿಯಲ್ಲಿ ನಮ್ಮ ವರ್ಕರ್ಸ್ ಜೊತೆಗೆ ನಡ್ಕೊಂತಾರೆ. ಆಮೇಲೆ ID ಬ್ಲಾಕಿಂಗ್ ಕೂಡ ಒಂದು ದೊಡ್ಡ ಹೆವಿ ಸಮಸ್ಯೆ ಮೇಡಮ್. ತಾವು ದಯವಿಟ್ಟು ID ಬ್ಲಾಕಿಂಗ್, ಸಾರಿ ಮೇಡಮ್, ID ಬ್ಲಾಕಿಂಗ್ ಯಾವ್ಯಾವ ರೀಸನ್ ಮಾಡ್ತಾರೆ ಅಂತ ನೋಡಿ ಮೇಡಮ್. ID ಬ್ಲಾಕಿಂಗು ಈಗ ನಿಮ್ದೇ ಪವಿತ್ರ ಅವರು ನಮ್ಮ ವರ್ಕರ್, ಅರ್ಬನ್ ಕಂಪನಿ ವರ್ಕರ್ ಅಂತ ತಿಳ್ಕೊಳ್ಳೋಣ. ನೀವು ಕೂಡ ನಮ್ಮ ವರ್ಕರು, ನಮ್ಮ ಒಬ್ಬ ಸಂಘಟನೆ ಜೊತೆಗೆ ನಿಮ್ಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ನೀವು ಮಾತಾಡಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ID ಬ್ಲಾಕ್ ಆಗುತ್ತೆ. ನೀವು ಏನಾದ್ರೂ ಸಂಘಟನೆ ಗ್ರೂಪ್ ಅಲ್ಲಿ ಸೇರ್ಕೊಂಡ್ರೆ ನಿಮ್ಮ ID ಬ್ಲಾಕ್ ಆಗುತ್ತೆ. ನಿಮಗ್ ಆಗ್ತಿರೋ ಅಂತ ಕಷ್ಟಗಳು ಮತ್ತೆ ಸಮಸ್ಯೆಗಳಿಗೆ ನೀವು ಪ್ರಶ್ನೆ ಮಾಡಿದ್ರೆ, ಅಥವಾ ನೀವು ಸೋಷಿಯಲ್ ಮೀಡಿಯಾ ಟ್ವಿಟರ್ ಅಕೌಂಟ್ ಅಲ್ಲಿ ನೀವೇನಾದ್ರೂ ಟ್ವೀಟ್ ಮಾಡಿದ್ರೆ ನಿಮ್ಮ ID ಬ್ಲಾಕ್ ಆಗುತ್ತೆ.
ಮತ್ತೆ ನೀವು ಕಟ್ಟಿರುವಂತ 65,000 ಕೂಡ ನಿಮಗೆ ಸಿಗಲ್ಲ. ಪವಿತ್ರ ಅವರು ಸಮಸ್ಯೆ ಅಂದ್ರೆ ನಾನು ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಹೆಸರನ್ನ ಬಳಸ್ತಿದ್ದೇನೆ. ಏನು ಅಂದ್ರೆ ನಿಮ್ಗೆ ನೀವು ಏನು ಹೇಳ್ಬಾರ್ದು, ನೀವು ಏನು ಪ್ರಶ್ನೆ ಮಾಡಬಾರ್ದು, ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ಬೇಕು ಮೇಡಮ್. ಓಕೆ ಸರ್, ಹಾಗಿದ್ರೆ ಇನ್ಶೂರೆನ್ಸ್ ಅಮೌಂಟ್ ಕ್ಲೇಮ್ ಆಗುದಿಲ್ಲ ಅಂತ ಆಯ್ತು. ಅವ್ರು ಕೇಳೋ ಡಾಕ್ಯುಮೆಂಟ್ಸ್ ಗಳನ್ನ ಡೆಲಿವರಿ ಪರ್ಸನ್ಸ್ ಹತ್ರ ಸಬ್ಮಿಟ್ ಮಾಡೋಕ್ಕೂ ಆಗುದಿಲ್ಲ ಅಂತ ಆಯ್ತು. ಹಾಗಾದ್ರೆ PF ಆ ರೀತಿ ಏನಾದ್ರು ಹಣ ಏನಾದ್ರು ಕಟ್ ಆಗತ್ತಾ? ಬೇರೆ ಏನಾದ್ರು ವ್ಯವಸ್ಥೆಗಳಿದ್ಯಾ? ಇಲ್ಲ, PF ಅನ್ನೋ ಪ್ರಶ್ನೆನೇ ನಮ್ಮಲ್ಲಿ ಇಲ್ಲ ಮೇಡಮ್. ಯಾಕೆ ಅಂದ್ರೆ ವಿ ಆರ್ ದ ಗಿಗ್ ವರ್ಕರ್ಸ್. ಹ್ಮ್. ಸರ್ಕಾರದ ಒಂದು ಕಾನೂನು ಪ್ರಕಾರ ವಿ ಆರ್ ದ ಗಿಗ್ ವರ್ಕರ್ಸ್. ಕನ್ಸಿಡರ್ ನಾವು ಮಾಡಿ ಹಲವಾರು ಏನು ಮೇಡಮ್ ಅಲ್ಲ, ಸರ್ಕಾರ ಕೇಳ್ತೀನಿ. ಉದ್ಯೋಗಿಗಳು ಅಂತ ಕನ್ಸಿಡರ್ ಮಾಡಿಲ್ವಾ ಹಾಗಾದ್ರೆ ಅಂತ? ಅಲ್ಲ, ಸರ್ಕಾರದ ಒಂದು ಕಾನೂನು ಪ್ರಕಾರ ನಾವು ಗಿಗ್ ವರ್ಕರ್ಸ್. ನಾವು ಹಲವಾರು ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಒಂದು ರೆಗ್ಯುಲರ್ ಪ್ಲಾಟ್ಫಾರ್ಮ್ ಇಲ್ಲ. ಅದರಿಂದ ನಮ್ಗೆ ESI PF ಸಿಗಲ್ಲ. ಓಕೆ. ಹ್ಮ್. ಸರ್, ಈ ಹಿಂದೆ ರಾಜ್ಯಸಭಾ ಸದಸ್ಯರಾಗಿರುವಂತಹ ರಾಘವ್ ಚಡ್ಡಾರು ಗಿಗ್ ವರ್ಕರ್ಸ್ ಗಳ ಧ್ವನಿ ಆಗ್ಬೇಕು ಅಂತ ಅನ್ಕೊಂಡು ಬ್ಲಿಂಕಿಟ್ ಜೊತೆಗೆ ಅವರು ಹೋಗಿ ಡೆಲಿವರಿ ಮಾಡಿ ಅವರ ಸಮಸ್ಯೆಗಳನ್ನ ಮತ್ತು ಅವರ ಒಂದಿಷ್ಟು ಅವ್ರ ಜೊತೆ ಮಾತಾಡಿದ್ರು. ಒಂದು 8-10 ಜನ, ಒಂದು 25 ಜನ ಬ್ಲಿಂಕಿಟ್ ಪಾರ್ಟ್ನರ್ಸ್ ಗಳ ಜೊತೆ ಮಾತಾಡಿದ್ರು. ಇದು ಕೇವಲ ಒಬ್ಬ ಸದಸ್ಯರಿಂದ ಆಗುವಂತ ಕೆಲಸನ, ಅಥವಾ ಸರ್ಕಾರ ಸಹ ಇದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್ ನೋಡಿ, ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಕೇಂದ್ರ ಸರ್ಕಾರ ನೋಡಿ, ಸರಿ ಸುಮಾರು 1,70,00,000 ವರ್ಕರ್ ಇದ್ದಾರೆ ಬರೀ ಕರ್ನಾಟಕದಲ್ಲಿ ಗಿಗ್ ವರ್ಕರ್ಸ್ ಸರಿ ಸುಮಾರು ಒಂದು 5 ಲಕ್ಷ ಅಂತ ಅನ್ಕೊಬಹುದು, ಇನ್ಕ್ಲೂಡಿಂಗ್ ಡ್ರೈವರ್ಸ್ ಇಸ್ ಆಲ್ಸೋ ದ ಗಿಗ್ ವರ್ಕರ್ಸ್. ಅವರ ಬಗ್ಗೆ ಮಾತಾಡೋರು ಯಾರು ಇಲ್ಲ ಅಂತ ನಾನು ಹೇಳ್ಬೋದು. ಕೇಂದ್ರ ಸರ್ಕಾರ ಕಂಪನಿಗಳಿಗೆ ಬಂದು ಯಾಕಪ್ಪ ID ಬ್ಲಾಕ್ ಮಾಡ್ತಿದೀಯಾ ಅಂತ ಇವತ್ತವರೆಗೂ ಯಾವ ಕೇಂದ್ರ ಸಚಿವ ಆಗಿರ್ಲಿ, ಯಾವ ಕೇಂದ್ರ ಸರ್ಕಾರದ MP ಆಗಿರ್ಲಿ ಪ್ರಶ್ನೆ ಮಾಡಿರೋಂತ ಉದಾಹರಣೆ ನಿಮ್ಮಲ್ಲಿ ಮತ್ತೆ ನನ್ನಲ್ಲಿ ಇಲ್ಲ. ಮತ್ತೆ ಕೆಲವೊಂದು ಡ್ರೈವರ್ಸ್ ಬಗ್ಗೆ ಅಂತ ಬಂದರೆ ವೈಟ್ ಬೋರ್ಡ್ ಅಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಸರ್ವಿಸ್ ಕೊಡ್ತಿದ್ದಾರೆ. ಯಾಕೆ ಕೊಡ್ತಿದ್ದೀರಾ? ಈಗ ನೋಡಿ ಮೇಡಮ್, ಪವಿತ್ರ ಮೇಡಮ್ ಅದು ನೀವು ಮೀಡಿಯಾ ಅಲ್ಲಿ ವರ್ಕ್ ಮಾಡೋ ಅಂತ ಒಬ್ಬ ವರ್ಕರ್, ನಿಮ್ದೇ ಆದ ಒಂದು ಪ್ರೈವೇಟ್ ವೆಹಿಕಲ್ ಇರುತ್ತೆ. ನೀವು ಬೆಂಗಳೂರು JP ನಗರದಲ್ಲಿ ನಿಮ್ಮ ಮನೆ ಇರುತ್ತೆ, ನೀವು ಮಾರತಹಳ್ಳಿಗೆ ಹೋಗ್ಬೇಕಾದ್ರೆ ನೀವು ಒಂದು ಬುಕಿಂಗ್ ನ ತಗೊಂಡು ಹೋಗ್ತೀರಾ. ಆದ್ರೆ ನಂದು ಕೇಂದ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನನಗೆ ಕೇಳುವಂತ ಅಧಿಕಾರ ಇರುತ್ತೆ, ನೀವು ಪ್ರೈವೇಟ್ ವೆಹಿಕಲ್ ಅಲ್ಲಿ ಪಬ್ಲಿಕ್ ಸರ್ವಿಸ್ ಕೊಡಬಾರದು ಅನ್ನೋದು. ಆದರೆ ನಾವು ತುಂಬಾ ದುಃಖ ಪಡುವಂತ ವಿಷಯ ಏನಂದ್ರೆ, ನಮ್ಮ ಕೇಂದ್ರ ಸಚಿವರಿಂದ ಅದು ಕೇಂದ್ರ ಸಚಿವರು ಕಾರ್ಮಿಕ ಸಚಿವರಾಗಿರ್ಬೋದು ಅಥವಾ ಇವರು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ಬೋದು, ಯಾರು ಸೆಂಟ್ರಲ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ಬೋದು, ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಪ್ರೈವೇಟ್ ವೆಹಿಕಲ್ ಅಲ್ಲಿ ಪಬ್ಲಿಕ್ ಸರ್ವಿಸ್ ಕೊಡಬಾರದು. ಯಾಕಂದ್ರೆ ಅಂಡರ್ ಇದು ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಯಾವುದೇ ಒಂದು ಪ್ರೈವೇಟ್ ವೆಹಿಕಲ್ ಪಬ್ಲಿಕ್ ಸರ್ವಿಸ್ ಕೊಡೋ ತರ ಇಲ್ಲ ಮೇಡಮ್. ಆದರೂ ಕೂಡ ರ್ಯಾಪಿಡೋ ಅಲ್ಲಿ ಬೈಕ್ ಟ್ಯಾಕ್ಸಿ ಓಡ್ತಿದೆ. ಸುಮಾರು ಕಂಪನಿಗಳು ವೈಟ್ ಪ್ಲೇಟ್ ಇಟ್ಕೊಂಡು ಅವರು ಕೂಡ ಸರ್ವಿಸ್ ಕೊಡ್ತಿದ್ದಾರೆ. ಸರ್, ಈಗ ಮತ್ತೊಂದಂತಂದ್ರೆ ಗಿಗ್ ವರ್ಕರ್ಸ್ ಗಳಿಗೆ ಕನಿಷ್ಠ ವೇತನ ಕಾಯ್ದೆ ಯಾಕೆ ಅನ್ವಯಿಸೋದಿಲ್ಲ ಅಂತ? ಕನಿಷ್ಠ ವೇತನ ಕಾಯ್ದೆ ಯಾಕೆ ಅನ್ವಯಿಸೋದಿಲ್ಲ ಅಂದ್ರೆ, ಇವರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಲ್ಲ. ಆದರೆ ನಂದು ಒಂದು ಈ ನಿಮ್ಮ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ, ನನ್ನ ಒಂದು ಪ್ರಶ್ನೆ ಸೃಷ್ಟಿ ಆಗುತ್ತೆ. ಯಾಕಂದ್ರೆ ನಾವು ಕೂಡ 15 ಗಂಟೆಗಳು 14 ಗಂಟೆಗಳು ನಿಮ್ಮ ಜೊತೆಗೆ, ನಿಮ್ಮ ಕಂಪನಿ ಜೊತೆಗೆ ನಾವು ವರ್ಕ್ ಮಾಡುತ್ತೇವೆ. ಆದರೂ ಕೂಡ ನಮ್ಗೆ ವರ್ಕರ್ ಅಂತ ನೀವು ಕನ್ಸಿಡರ್ ಮಾಡಲ್ಲ. ವೈ? ಬಿಕಾಸ್ ಆಫ್ ವಿ ಆರ್ ದ ಗಿಗ್ ವರ್ಕರ್ಸ್. ಯಾಕೆ ಅಂದರೆ ನಾವು ಕೆಲವೊಂದು ಬಾರಿ ಸ್ವಿಗ್ಗಿಯಲ್ಲೂ ಕೂಡ, ಝೊಮ್ಯಾಟೊ ಅಲ್ಲೂ ಕೂಡ ನಾವು
ಆರ್ಡರ್ನ ತಗೊಂತೀವಿ. ಸೊ ಆ ಕಾರಣದಿಂದ ನಮಗೆ ESI PF ಇವೆಲ್ಲ ಸಿಗಲ್ಲ ಮೇಡಮ್. ಈಗ ಕೊನೆಯದಾಗಿ ಸರ್ಕಾರಕ್ಕೆ ಗಿಗ್ ವರ್ಕ್ಸ್ ಗಳ ಪರವಾಗಿ ಎಲ್ಲಾ ಗಿಗ್ ವರ್ಕ್ಸ್ ಗಳ ಪರವಾಗಿ ನೀವ್ ಏನ್ ಬೇಡಿಕೆಗಳನ್ನ ಇಡ್ತೀರಾ? ಯಾವ ರೀತಿ ಸಮಸ್ಯೆಗಳನ್ನ ನೀವ್ ಎದುರಿಸ್ತೀರಾ? ಅದನ್ನ ಯಾವ ರೀತಿ ಸರ್ಕಾರ ಬಗೆಹರಿಸಬೇಕು ಅಂತ ಮನವಿ ಮಾಡ್ಕೋತೀರಾ ಸರ್? ಮೊದಲನೇದಾಗಿ ನೋಡಿ, ಇಡೀ ಇಂಡಿಯಾ ಅಲ್ಲೇ ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಮ್ಮ ಗಿಗ್ ವರ್ಕರ್ಸ್ ಬಗ್ಗೆ ಒಂದು ಕಾನೂನು ತಂದಿದ್ದಾರೆ. ಓಕೆನಾ? ಅವ್ರಿಗೆ ಆದ ಒಂದು ವೆಲ್ಫೇರ್ ಬೋರ್ಡ್ ಕೂಡ ಆಗ್ತಿದೆ. ನಾನು ಅವ್ರಿಗೆ ಧನ್ಯವಾದನ ಹೇಳ್ತೇನೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಉಳಿದಂತ ಬೇರೆ ರಾಜ್ಯದ ಸರ್ಕಾರಕ್ಕೆ ನಾನು ಕೇಳುವುದೇನೆಂದರೆ, ಗಿಗ್ ವರ್ಕರ್ಸ್ ಬಗ್ಗೆ ಈ ಅಗ್ರಿಗೇಟರ್ ಕಂಪನಿಗಳಿಗೆ ನೀವು ಕರೆಸಿ ಒಂದು ಸ್ಟೇಜ್ ಮೇಲೆ ಕೂಡಿಸಿ, ಒಂದು ವರ್ಕರ್ಸ್ಗೆ ರಿಪ್ರೆಸೆಂಟ್ ಮಾಡ್ತಿರುತ್ತಂತ ಯೂನಿಯನ್ಸ್ ಅಥವಾ ವರ್ಕರ್ಸೇ ಆಗಿರ್ಲಿ, ಅವರಿಗೆ ಕರೆಸಿ ಒಂದು ಟ್ರೈಪಾರ್ಟೆಡ್ ಒಂದು ಚರ್ಚೆ ಆಗ್ಬೇಕು ಮೇಡಮ್. ಯಾವ ರೀತಿಯಲ್ಲಿ ನಮ್ಮ ಸಂತೋಷ್ ಲಾಡ್ ಅವರು ಒಂದು ಟ್ರೈಪಾರ್ಟೆಡ್ ಬೋರ್ಡ್ ಮಾಡಿದಾರೋ ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಒಂದು ಮಾದರಿ ಆಗಿದೆ ಗಿಗ್ ವರ್ಕರ್ಸ್ ಬಗ್ಗೆ. ಯಾಕೆ? ಇವರು ಒಂದು ಟ್ರೈಪಾರ್ಟೆಡ್ ಬೋರ್ಡ್ ಮಾಡಿದ್ದಾರೆ. ಏನು? ಒಂದ್ ನಿಮಿಷ. ಈ ಬೋರ್ಡ್ ಅಲ್ಲಿ ಸರ್ಕಾರದ ಅಧಿಕಾರಿಗಳು ಕೂಡ ಇರ್ತಾರೆ, ಮತ್ತೆ ಕಂಪನಿ ಮುಖಂಡರು ಕೂಡ ಇರ್ತಾರೆ, ಹಾಗೂ ಸಂಘಟನೆಗಳು ಆದರೆ ವರ್ಕರ್ಸ್ ನ ಯಾರು ರಿಪ್ರೆಸೆಂಟ್ ಮಾಡ್ತಾರೋ ಅವರು ಕೂಡ ಇರ್ತಾರೆ. ವರ್ಕರ್ಸ್ಗೆ ಏನ್ ತೊಂದ್ರೆ ಆಗುತ್ತೆ ಅವ್ರು ಹೇಳ್ತಾರೆ, ಕಂಪನಿಗಳಿಗೆ ಏನ್ ತೊಂದ್ರೆ ಆಗುತ್ತೆ ಅವರು ಕೂಡ ಹೇಳ್ತಾರೆ. ಮತ್ತೆ ಸರ್ಕಾರ ಇದ್ರ ಬಗ್ಗೆ ಮೀಡಿಯೇಷನ್ ಮಾಡಿ ನಮ್ಮ ವರ್ಕರ್ಸ್ಗೆ ಏನು ಸಹಾಯ ಆಗಬಹುದು, ಮತ್ತೆ ನಮ್ಮ ವರ್ಕರ್ಸ್ಗೆ ಯಾವ ರೀತಿಯಲ್ಲಿ ಸರ್ಕಾರ ಹೆಲ್ಪ್ ಮಾಡಬಹುದು, ಆ ತರ ಇದೊಂದು ಬೋರ್ಡ್ ಮಾಡಿದ್ದಾರೆ. ಆದರೆ ಬೇರೆ ರಾಜ್ಯಗಳಲ್ಲಿ ನಾನೊಬ್ಬ ಇಂಡಿಯನ್ ಫೆಡರೇಷನ್ ಆಫ್ ಅಬೇಸ್ ಟ್ರಾನ್ಸ್ಪೋರ್ಟ್ ವರ್ಕರ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿದಿರೋದ್ರಿಂದ ನಾನು ಕೇಳೋದೇನಂದ್ರೆ, ಎಲ್ಲಾ ರಾಜ್ಯದ ಸರ್ಕಾರಗಳು ಮತ್ತೆ ಸ್ಪೆಷಲಿ ಕೇಂದ್ರ ಸರ್ಕಾರಗಳು ಈ ಕಂಪನಿಗಳನ್ನ ಕರೆಸಬೇಕು. ಈ ಕಂಪನಿಗಳು ಬಂದು ನಮ್ಮ ವರ್ಕರ್ಸ್ ಜೊತೆಗೆ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ಇವರು ಪಾರ್ಟ್ನರ್ ಅಂತಾರೆ. ನಿಮಗ್ ಗೊತ್ತು, ಪಾರ್ಟ್ನರ್ ಅಂದರೆ ಅವನೊಬ್ಬ ಪಾಲುದಾರ, ಆದ್ರೆ ಇವರು ಪಾಲುದಾರ ಅಂತ ಅಲ್ವಾ? ಆದ್ರೆ ಇವರು ಯಾವುದೇ ರೀತಿಯ ಪಾಲು ಕೊಡಲ್ಲ. ನಾನು ಹೇಳ್ಬೋದು, ಒಂದು ಸ್ಲೇವ್ ಆಗಿ, ಒಬ್ಬ ಅಮಾಯಕ ಸ್ಲೇವ್ ಆಗಿ ಒಬ್ಬ ವರ್ಕರ್ ಇವತ್ತು ವರ್ಕ್ ಮಾಡ್ತಿದ್ದಾನೆ. ಅದಕ್ಕೆ ಕೇಂದ್ರ ಸರ್ಕಾರ ಮನ್ಸುಖ್ ಮಾಂಡವ್ಯ ಅವರಾಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಸಚಿವರಾಗಿರ್ಬೋದು, ಅವ್ರು ಮುಂದೆ ಬಂದು ವರ್ಕರ್ಸ್ಗೆ ಏನ್ ಸಮಸ್ಯೆ ಇದೆ, ಮತ್ತೆ ಇದಕ್ಕೆ ಒಂದು ವರ್ಡ್ ಹೇಳ್ತಾರೆ ಎಂಪ್ಲಾಯರ್ ರಿಲೇಶನ್ಶಿಪ್ ಅಂತ, ಅದನ್ನ ಸ್ಟ್ರಾಂಗ್ ಮಾಡಕ್ಕೆ ಸರ್ಕಾರ ಒಂದು ಮೀಡಿಯೇಷನ್ ತಗೊಂಡು ಮಾಡಬೇಕಾಗುತ್ತೆ. ನಾನು ಸರ್ಕಾರ ಮತ್ತೆ ನಮ್ಮ ಮೀಡಿಯಾ ಚಾನೆಲ್ ಮುಖಾಂತರ ನಾನು ಕೇಳ್ಕೊಂತಿದ್ದೇನೆ, ಸರ್ಕಾರ ಮುಂದೆ ಬರಲಿ. ನಮ್ಮ ವರ್ಕರ್ಸ್ಗೆ ಆಗ್ತಿರುವಂತ ಸಮಸ್ಯೆ, ಯಾಕಂದ್ರೆ ಸರ್ಕಾರ ಮಾಡಿರೋದು ಈ ವರ್ಕರ್ಸ್ ಓಟಿಂದ ಸರ್ಕಾರ ಇವತ್ತು ಬಂದಿದೆ. ಸರ್ಕಾರ ಒಂದು ಮೀಡಿಯೇಷನ್ ಆಗಿ ವರ್ಕರ್ ರಿಲೇಶನ್ಶಿಪ್ ಅನ್ನ ಅವರು ಖಂಡಿತ ಒಂದು ಸ್ಟ್ರಾಂಗ್ ಮಾಡ್ಬೇಕು, ಮತ್ತೆ ವರ್ಕರ್ಸ್ಗೆ ಆಗ್ತಿರೋಂತ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಇದಿಷ್ಟು ಗಿಗ್ ವರ್ಕರ್ಸ್ ಗಳ ಹಿಂದಿರುವಂತಹ ಸಮಸ್ಯೆಗಳು. ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.